ಒಂದು ಬಾಯಿಂದ ಬಾಯಿಗೆ ಒಂದು ಮೌತ್ ಪಬ್ಲಿಸಿಟಿ ಮಾಡಿ ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ. ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಮಾತ್ರ ಇನ್ನೊಂದಷ್ಟು ಕಲಾವಿದರಿಗೆ ಅನ್ನ ಆಗುತ್ತೆ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಕನ್ನಡ ಚಲನಚಿತ್ರರಂಗನ ಉಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಸಿನಿಮಾ. ನೀವು ಕೊಡೋ ದುಡ್ಡಿಗೆ ಮೋಸ ಆಗಲ್ಲ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಕ್ಯಾಮ್ರಾ ಒಂಚೂರು ಹೇಳಿ, ಸ್ವಲ್ಪ ಹೇಳಿ. ತುಂಬ ಎಮೋಷನಲ್ ಆಗಿ ಕೂಡ ತೆಗೆದಿದ್ದಾರೆ. ಕನ್ನಡ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೂ ನಮ್ಮ ಮುನಿಯಣ್ಣ ಮತ್ತು ಮುನಿಯಣ್ಣ ವೈಟ್ ಕ್ಯಾರೆಕ್ಟರ್ ಮಾಡಿರೋದು ಎಕ್ಸ್ಟ್ರಾರ್ಡನರಿ ಮಾಡ್ತಾರೆ. ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾರೆ, ಚೆನ್ನಾಗಿದೆ. ಸಾಂಗ್ ಅಂತೂ ಆ್ಯಂಡ್ ಕೂಡ ಕಪ್ಪು ಜನಾಂಗದವ್ರ ಬಗ್ಗೆ ತುಂಬ ವಿಶೇಷವಾದ ಒಂದು ಸ್ಟೋರಿ ಲೈನ್ ಇದೆ. ಸೊ ನೀವೆಲ್ಲ ಕಲ್ತ್ಕೊಳ್ಳೋದು ತುಂಬ ಇದೆ. ಹಾಗಾಗಿ ಒಳ್ಳೆ ಅಂದರೆ ಪ್ರೊಡ್ಯೂಸರು ಪಾತ್ರನ ಮತ್ತು ನಿಮ್ಮ ಪಾತ್ರನೆಲ್ಲ ಹೊಡ್ತಾ ಇದ್ರು. ಅಂದರೆ ನಿಮ್ಮ ಕ್ಯಾರೆಕ್ಟರ್ಗಳನ್ನ ತುಂಬ ಜನ ಸಖತ್ ಹೊಗಳ್ತಾ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಅದಕ್ಕೆ ಹೇಳ್ತಾ ಇರೋದು ಚೆನ್ನಾಗಿ ಮಾಡಿದ್ದೀನಿ ಅಂತ ಅವ್ರು ಹೊಗಳಿ ಆದಮೇಲೆ ನನಗೆ ಅನಿಸ್ತಾ ಇದೆ. ಸೊ ನಾನು ಇದೇ ಎಂಥೂಸಿಯಾಸಮಲ್ಲಿ ಇನ್ನು ನೆಕ್ಸ್ಟ್ ಜನರಿಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀವಿ. ಸೆಕೆಂಡ್ ಸಿನಿಮಾ ಅದು ಫಸ್ಟ್ ಸಿನಿಮಾ ಬೇರೆ ಸಿಟಿ ಕಾನ್ಸೆಪ್ಟ್ ಅದರಿಂದ ಅದು ಬೇರೆ ಥರ. ಸೊ ಸೆಕೆಂಡ್ ಸಿನಿಮಾ ಇದು ಕಂಪ್ಲೀಟಾಗಿ ಗಾರ್ಡನ್ ಸಬ್ಜೆಕ್ಟ್ ನನಗೆ ಹೊಸದು. ಹಾಗಾಗಿ ತುಂಬ ಏಳು ಬೀಳ್ಗಳಲ್ಲಾಗಿದೆ. ಸೊ ಎಲ್ಲ ಪಾಸಿಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಇದು ನಂಗೆ ತುಂಬ ಸ್ಪೆಷಲ್. ನನಗೆ ಮಾರ್ಚ್ 3ಕ್ಕೆ ನಾನು ಬೆಂಗಳೂರಿಗೆ ಕಾಲಿಟ್ಟು 25 ವರ್ಷ, ಅಂದರೆ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು 25 ವರ್ಷ. ಯಾರು ಕರೀತಾರೆ, ಒಂದು ಸಣ್ಣ ಪುಟ್ಟ ಮಾತು ಕೊಡ್ತಾರೆ, ಹೋಗಿ ಅಂತಾರೆ, ಪೇಮೆಂಟ್ ಕೊಡ್ತಾರೆ, ಕೊಡೋದಿಲ್ಲ. ಅದು ಆಮೇಲೆ ವಿಷಯ ಘೋರ ನನ್ನ ಜೀವನದಲ್ಲಿ ನಾನು ಮಾಡಿದಂಥ ಒಂದು ಸಾಧನೆಯ ಶಿಖರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ಪೂರ್ತಿ ವರದಕ್ಷಿಣೆಯವರು ಕಥೆ ಹೇಳಿ ಪಾತ್ರ ಹೀಗೇ ಬರಬೇಕು ಅಂತ ಫೀಲ್ ಮಾಡ್ತಾ ಹೋದರು. ಅವರಿಬ್ಬರ ಸಹಕಾರದಲ್ಲಿ ಜೊತೆಯಲ್ಲಿರುವಂಥ ಕಲಾವಿದರಿಗೆ ಸಾಕೊಂಡಂಥ ಸಹಕಾರದಿಂದ ಚೆನ್ನಾಗಿ ಮಾಡಿದರೆ ಅದಕ್ಕೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಕಾರಣ. ಉದಾಹರಣೆಗೆ ಮುನಿ ಸರ್ ಮತ್ತು ನನ್ನ ಕಾಂಬಿನೇಷನ್ ಇರುವಾಗ ದೃಶ್ಯ ಓದಿದ ತಕ್ಷಣ ನಾವು ಚರ್ಚೆ ಮಾಡ್ತೀವಿ. ಅವರು ರಂಗಭೂಮಿಯಿಂದ ಬಂದವರು, ನಾನು ರಂಗಭೂಮಿಯಿಂದ ಬಂದವರು. ಚರ್ಚೆ ಮಾಡಿದಾಗ ನಾವು ಹೇಳ್ತಿದ್ದು ಒಂದೇ, ನಾವಿಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ಲ, ನಾವು ಫೈಟ್ ಮಾಡ್ತಾ ಇದ್ವಿ. ನಾನು ಅದಕ್ಕೆ ಒಪ್ಪತ್ತೀನಿ. ನಮ್ಮ ಮಾತಿನ ನಡುವೆ ನೀವು ಗಮನಿಸಿರ್ಬೋದು, ನಮ್ಮ ಏನಂದರೆ ಬಾಡಿ ಲ್ಯಾಂಗ್ವೇಜ್ ಗಮನಿಸಿರ್ಬೋದು. ಅದು ನಾವು ನಟನೆ ಮಾಡ್ದಂಗೆ ಇರಲಿಲ್ಲ, ನಾವು ಫೈಟ್ ಮಾಡ್ದಂಗಿದ್ವಿ. ಅದು ರಂಗಭೂಮಿಯಿಂದ ಬಂದವರಿಗೆ ಮಾತ್ರ ಸಾಧ್ಯ. ಮತ್ತು ಅವರು ಮಾತ್ರ ಜನಾಂಗದ ಕುಂದುಕೊರತೆಗಳೇನಿದೆ, ಯಾವ ಥರ ಸರ್ಕಾರದವರು ಅದನ್ನ ಅಡ್ಡುಪೈ ಮಾಡ್ತಾರೆ, ಅವ್ರು ಸಪೋರ್ಟ್ ಮಾಡೋ ರೌಡಿಗಳಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡೋ ಯಾರೇ ಇರಲಿ, ಇದನ್ನು ಸಖತ್ತಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಒಂದು ನೋಡಿ ಜೈ